ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಜಾಬ್ಸ್ ಫೈಲ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರಥಮ ದರ್ಜೆ ಕಾಲೇಜ್ ಏನಿದೆ ಅಲ್ಲಿ ಇರುವಂತಹ ಅತಿಥಿ ಉಪನ್ಯಾಸಕರ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಾನು ಅಪ್ಡೇಟ್ ಮಾಡುವಂತಹ ಜಾಬ್ನ ನೋಟಿಫಿಕೇಷನ್ ನಿಮಗೆ ತಲುಪ್ತದೆ ಅಂತ ಹೇಳ್ತಾ, ಇವತ್ತು ಗೆಸ್ಟ್ ಲೆಕ್ಚರ್ ಏನಿದೆ ಅದರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ, ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಇದಿರುವಂಥದ್ದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಏನಿದೆ ಅಲ್ಲಿ ಅತಿಥಿ ಉಪನ್ಯಾಸಕರು ಅಂದರೆ ಗ್ರಂಥಪಾಲಕ ಮತ್ತು ದೈಹಿಕ ಶಿಕ್ಷಣ ಸೇರಿದಂತೆ ಕೌನ್ಸಿಲಿಂಗ್ ಮೂಲಕ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಅರ್ಜಿಯನ್ನು ಕರೆದಿದ್ದಾರೆ. ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 31/8/2024 ಅಂದರೆ ಆಗಸ್ಟ್ 31ನೇ ತಾರೀಕಿಗೆ ಅಪ್ಲಿಕೇಶನ್ ಪ್ರಾರಂಭವಾಗಿದೆ. ಇನ್ನು ಅಪ್ಲಿಕೇಶನ್ ಹಾಕಲಿಕ್ಕೆ ಕೊನೆಯ ದಿನಾಂಕ ಯಾವುದು ಅಂತೇಳಿ ನೋಡೋದಾದರೆ ಸೆಪ್ಟೆಂಬರ್ 7ನೇ ತಾರೀಕಿಗೆ ಲಾಸ್ಟ್ ಡೇಟ್ ಆಗಿರ್ತದೆ. ಮತ್ತು ಮೆರಿಟ್ ಲಿಸ್ಟನ್ನು ಅವರು ಸೆಪ್ಟೆಂಬರ್ 8ನೇ ತಾರೀಕಿಗೆ ಬಿಡ್ತಾರೆ. ಮತ್ತು ಏನಾದರೂ ಎಡಿಟ್ ಮಾಡಲಿಕ್ಕೆ ಏನಾದರೂ ಇದ್ರ ಅಪ್ಲಿಕೇಶನನ್ನು 9 ಮತ್ತು 10ನೇ ತಾರೀಕಿಗೆ ಎಡಿಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ಈ ಮೆರಿಟ್ ಲಿಸ್ಟಲ್ಲಿ ಯಾರೆಲ್ಲ ಆಯ್ಕೆ ಆಗ್ತೀರಾ ಅವರಿಗೆ ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಮಾಡಿಕೊಳ್ಳಿಕ್ಕೆ ಕೌನ್ಸಿಲಿಂಗ್ ಡೇಟನ್ನು ಸೆಪ್ಟೆಂಬರ್ 17ಗೆ ಇಟ್ಕೊಂಡಿದ್ದಾರೆ. ಇನ್ನು ಆಯ್ಕೆ ಪ್ರಕ್ರಿಯೆಯಲ್ಲಿ ಯಾವ ರೀತಿ ಮಾಡ್ತಾರೆ ಅಂತೇಳಿ ನೋಡೋದಾದರೆ ಮೆರಿಟ್ ಲಿಸ್ಟನ್ನು ಕೆಲವು ಮಾನದಂಡಗಳನ್ನ ಒಳಗೊಂಡಂತೆ ಅವರು ಆಯ್ಕೆ ಮಾಡಿಕೊಳ್ಳುವಂಥದ್ದು. ಅಂದರೆ ಸ್ನಾತಕೋತ್ತರ ಪದವಿಯಲ್ಲಿ ಏನು ಒಟ್ಟು ಪಡೆದಿರುವಂಥ ಒಟ್ಟು ಅಂಕಗಳನ್ನು 25% ಅವರು ತಗೊಳ್ತಾರೆ. ಮತ್ತು ಹೆಚ್ಚುವರಿ ವಿದ್ಯಾರ್ಹತೆ ಅಂತ ಹೇಳಿದರೆ PhD ಮಾಡಿದರೆ ಅದರಲ್ಲಿ 12% ಅವರು ತಗೊಳ್ತಾರೆ. ಮತ್ತು KCET ನೆಟ್ ಎಲ್ಲ ಆಗಿದ್ದರೆ ಅದಕ್ಕೆ ಸಂಬಂಧಿಸಿದಂತೆ 9% ಅಂದರೆ 9% ಅದನ್ನು ತಗೊಳ್ತಾರೆ. ಮತ್ತು MPhil ಏನಾದರೂ ಮಾಡಿದರೆ 6% ತಗೊಂಡು ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಅದನ್ನು ಪರಿಗಣಿಸ್ತಾರೆ ಅವರು. ಮತ್ತು ಇನ್ನು ಸೇವೆ ಸಲ್ಲಿಸಿದ್ದು ಅಂದರೆ ಅನುಭವ ಎಕ್ಸ್ಪೀರಿಯನ್ಸ್ ಹೇಗೆ ತಗೊಳ್ತಾರೆ ಅಂತ ಹೇಳಿದರೆ ಇದಕ್ಕಿಂತ ಮೊದಲು ನೀವೇನಾದರೂ ಪದವಿ ಶಿಕ್ಷಣ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದರೆ ಪ್ರತಿ ವರ್ಷಕ್ಕೆ 3 ಅಂಕಗಳಂತೆ ನಿಗದಿಪಡಿಸಿ ಒಟ್ಟು ಗರಿಷ್ಠ 16 ವರ್ಷಕ್ಕೆ ಸಲ್ಲಿಸುವಂತೆ 48 ಅಂಕಗಳನ್ನು ನಿಗದಿಪಡಿಸಿ ಆ ಮಿತಿಯನ್ನು ನಿಗದಿಪಡಿಸಲಾಗಿದೆ. ಅದರ ಮೂಲಕ ಅವರು ಆಯ್ಕೆಯನ್ನು ಮಾಡಿಕೊಡ್ತಾರೆ. ಇಲ್ಲಿ ಎಕ್ಸ್ಪೀರಿಯನ್ಸಿಗೂ ವರ್ಷಕ್ಕೆ 3 ಅಂಕಗಳಂತೆ ಅವರು ನಿಗದಿಪಡಿಸಿದ್ದಾರೆ. ಇನ್ನು ಸ್ಯಾಲ್ರಿ ನೋಡೋದಾದರೆ ಅತಿಥಿ ಉಪನ್ಯಾಸಕರಿಗೆ ಗೌರವಧನ ಅಂತೇಳಿ ನೀಡ್ತಾರೆ. ಹೇಗೆ ನೀಡ್ತಾರೆ ಅಂತ ಹೇಳಿದರೆ 5 ವರ್ಷಕ್ಕಿಂತ ಕಡಿಮೆ ಸೇವೆ ಸಲ್ಲಿಸಿದರೆ ಮತ್ತು UGC ವಿದ್ಯಾರ್ಹತೆ ಹೊಂದಿದರೆ ಅವರಿಗೆ 35,000 ಸಂಬಳವನ್ನು ಕೊಡ್ತಾರೆ. ಅದೇ 5 ವರ್ಷಕ್ಕಿಂತ ಕಡಿಮೆ ಸೇವೆ ಸಲ್ಲಿಸಿದ್ದು ಮತ್ತು UGC ವಿದ್ಯಾರ್ಹತೆ ಏನಿದೆ ಅದನ್ನು ಹೊಂದಿಲ್ಲದಿದ್ದರೆ ಅವರಿಗೆ 31,000 ಸ್ಯಾಲ್ರಿಯನ್ನು ಕೊಡ್ತಾರೆ. ಇನ್ನು 5 ವರ್ಷಕ್ಕಿಂತ ಹೆಚ್ಚು 10 ವರ್ಷಕ್ಕಿಂತ ಕಡಿಮೆ ಸೇವೆಯನ್ನು ಸಲ್ಲಿಸಿದ್ದು UGC ವಿದ್ಯಾರ್ಹತೆ ಹೊಂದಿದರೆ ಅವರಿಗೆ 38,000 ಸಂಬಳವನ್ನು ನಿಗದಿಪಡಿಸಿದ್ದಾರೆ. ಅದೇ 5 ವರ್ಷಕ್ಕಿಂತ ಹೆಚ್ಚು 10 ವರ್ಷಕ್ಕಿಂತ ಕಡಿಮೆ ಸೇವೆಯನ್ನು ಸಲ್ಲಿಸಿ UGC ವಿದ್ಯಾರ್ಹತೆಯನ್ನು ಹೊಂದಿಲ್ಲದಿದ್ದರೆ ಅವರಿಗೆ 34,000 ಸಂಬಳವನ್ನು ನಿಗದಿಪಡಿಸಲಾಗಿದೆ. ಇನ್ನು 10 ವರ್ಷಕ್ಕಿಂತ ಹೆಚ್ಚು 15 ವರ್ಷಕ್ಕಿಂತ ಕಡಿಮೆ ಸೇವೆ ಸಲ್ಲಿಸಿದ್ದು UGC ವಿದ್ಯಾರ್ಹತೆ ಹೊಂದಿದ್ದರೆ ಅವರಿಗೆ 38,000 ಸಂಬಳವನ್ನು ನೀಡ್ತಾರೆ. ಅದೇ 10 ವರ್ಷಕ್ಕಿಂತ ಜಾಸ್ತಿ ಮತ್ತು 15 ವರ್ಷಕ್ಕಿಂತ ಕಡಿಮೆ ಸೇವೆ ಸಲ್ಲಿಸಿದ್ದು UGC ವಿದ್ಯಾರ್ಹತೆ ಇದ್ದವರಿಗೆ 35,000 ಸಂಬಳವನ್ನು ನಿಗದಿಪಡಿಸಲಾಗಿದೆ. ಇನ್ನು 15 ವರ್ಷಕ್ಕಿಂತ ಹೆಚ್ಚು ಸೇವಾ ಅನುಭವ ಹೊಂದಿದ್ದು UGC ವಿದ್ಯಾರ್ಹತೆ ಹೊಂದಿದ್ದರೆ ಅವರಿಗೆ 40,000 ತನಕ ಗೌರವಧನ ನೀಡ್ತಾರೆ ಪ್ರತಿ ತಿಂಗಳಿಗೆ. ಒಂದು ವೇಳೆ 15 ವರ್ಷಕ್ಕಿಂತ ಹೆಚ್ಚು ಸೇವೆ ಸಲ್ಲಿಸಿದ ಅನುಭವ ಇದ್ದು UGC ವಿದ್ಯಾರ್ಹತೆ ಹೊಂದಿಲ್ಲದಿದ್ದರೆ ಅವರಿಗೆ 36,000 ತನಕ ಗೌರವಧನನ ತಿಂಗಳಿಗೆ ಕೊಡ್ತಾರೆ. ಇನ್ನು ಇದಕ್ಕೆ ಸಂಬಂಧಿಸಿದಂತೆ ವೆಬ್ಸೈಟ್ ಲಿಂಕ್ ಏನಿದೆ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರಿಗಾದರೂ ಅತಿಥಿ ಉಪನ್ಯಾಸಕರಿಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದರೆ ಆನ್ಲೈನಲ್ಲಿ ಅಪ್ಲಿಕೇಶನನ್ನು ಹಾಕ್ಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ಆನ್ಲೈನ್ ಲಿಂಕನ್ನು ಅಂದರೆ ವೆಬ್ಸೈಟ್ ಲಿಂಕನ್ನು ನಾನು ಕೊಟ್ಟಿರ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಏನಿದೆ ಅಲ್ಲಿರುವಂಥ ಅತಿಥಿ ಉಪನ್ಯಾಸಕರಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಅಂದ್ಕೊತೀನಿ. ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.